ಲಕ್ಷಾಂತರ ಜೀವಿ ಪ್ರಭೇದಗಳು ವಾಸ ಮಾಡ್ತಾ ಇದ್ದಾರೆ. ಭೂಮಿ ನಮ್ಮ ಸೌರಮಂಡಲದಲ್ಲಿ ಬರ್ತಕ್ಕಂತಹ ಅತ್ಯಂತ ಪ್ರಮುಖವಾಗಿರುವಂತಹ ಗ್ರಹ ಅಂತ ಹೇಳ್ತಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲಾನೆಟ್ ಇನ್ ಸೋಲಾರ್ ಸಿಸ್ಟಮ್ ಯಾವುದು? ಭೂಮಿ. ಹಾಗಾಗಿ ಭೂಮಿ ಮೇಲೆ ಸಾಕಷ್ಟು ಜೀವಿಗಳು ವಾಸ ಮಾಡ್ತಾ ಇರತಕ್ಕಂತಹ ಒಂದು ಗ್ರಹ ಇದೆ. ಆ ಜೀವಿಗಳಲ್ಲಿ ಮನುಷ್ಯ ಸಹ ಒಂದು ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಸಹ ಗೊತ್ತಿರುವುದು. ಬಹಳಷ್ಟು ವರ್ಷಗಳಿಂದಲೂ ಸಹ ಭೂಮಿಯ ಬಗ್ಗೆ ಅನೇಕ ರೀತಿಯಾಗಿರ್ತಕ್ಕಂತಹ ವಾದ ವಿವಾದಗಳು ಚರ್ಚೆಯಲ್ಲಿ. ಮೊದಲೆಲ್ಲ ಮನುಷ್ಯನಿಗೆ ಭೂಮಿ ಎನ್ನುವಂಥದ್ದು ಒಂದು ಗ್ರಹ, ಭೂಮಿ ಮೇಲೆ ವಾಸ ಮಾಡ್ತಕ್ಕಂತಹ ನಾವುಗಳು ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಭೂಮಿ ತನ್ನ ದೈನಂದಿನ ಚಲನೆಯಲ್ಲಿರುತ್ತದೆ ಎನ್ನುವಂತ ಯಾವುದೇ ಕಲ್ಪನೆಗಳಿರಲಿಲ್ಲ ಮನುಷ್ಯನಿಗೆ. ಮೊದಲು ಅನೇಕ ವಾದ ವಿವಾದಗಳು, ಚರ್ಚೆಗಳು ಸಾಕಷ್ಟು ಮುನ್ನೆಲೆಗೆ ಬರ್ತದೆ. ಪ್ರಾಚೀನ ಗ್ರೀಕರು ಭೂಮಿಯ ಬಗ್ಗೆ ಅತಿ ಹೆಚ್ಚು ಅಧ್ಯಯನಗಳನ್ನು ನಡೆಸ್ತಾ ಹೋಗ್ತಾರೆ. ಹಿಂದೆಲ್ಲ ಚರ್ಚ್ಗಳು, ಚರ್ಚಿನ ಪಾದ್ರಿಗಳು ಏನ್ ಹೇಳ್ತಿದ್ರು ಅದನ್ನ ಮಾತ್ರ ನಂಬುವಂತಹ ಒಂದು ಕಾಲಗಳಿವೆ. ಆ ಚರ್ಚಿನ ವಿರುದ್ಧವಾಗಿ, ಅಂತಹ ಧಾರ್ಮಿಕ ನಂಬಿಕೆಗಳ ವಿರುದ್ಧವಾಗಿ ಯಾರಾದ್ರೂ ಸಹ ಮಾತಾಡಿದ್ರೆ ಅವರೆಲ್ಲರೂ ಸಹ ಅಪರಾಧಿಗಳಾಗಿ ಆಗ್ತಾ ಇದ್ದಂತಹ ಕಾಲ. ಸೊ ಅಂತಹ ಕಾಲಘಟ್ಟದಲ್ಲಿ ಅನೇಕ ಖಗೋಳ ಶಾಸ್ತ್ರಜ್ಞರು ಭೂಮಿ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥವ್ರು ನಾವೇನಂತ ಕರಿತೀವಿ? ಖಗೋಳ ಶಾಸ್ತ್ರಜ್ಞರು ಅಂತ ಹೇಳ್ತಾರೆ. ಇತಿಹಾಸವನ್ನು ಅಧ್ಯಯನ ಮಾಡುವಂತವರು ಇತಿಹಾಸ ತಜ್ಞರು, ಭೂಮಿ ಬಗ್ಗೆ ಅಧ್ಯಯನ ಮಾಡುವಂತವರು ಖಗೋಳ ಶಾಸ್ತ್ರಜ್ಞರು. ಹೀಗೆ ಆ ಖಗೋಳ ಶಾಸ್ತ್ರಜ್ಞರು ಭೂಮಿ ಬಗ್ಗೆ ಸಾಕಷ್ಟು ತಮ್ಮ ತಮ್ಮ ವಿಚಾರಧಾರೆಗಳನ್ನ ವ್ಯಕ್ತಪಡಿಸ್ತಾ ಹೋಗ್ತಾರೆ. ಆದ್ರೆ ಅವರನ್ನ ಯಾರೂ ನಂಬತಕ್ಕಂತಹ ಪರಿಸ್ಥಿತಿಯಲ್ಲಿರಲಿಲ್ಲ. ಯಾಕೆಂದ್ರೆ ಅವತ್ತು ಚರ್ಚ್ಗಳು, ಚರ್ಚಿನ ಪಾತ್ರಿಗಳು, ಅಂತಹ ಧಾರ್ಮಿಕ ಸಂಘ ಸಂಸ್ಥೆಗಳು ಏನ್ ಹೇಳ್ತೋ ಅದು ಮಾತ್ರ ಸತ್ಯ ಆಗಿದ್ದಂತಹ ಕಾಲ. ಹಾಗಾಗಿ ಅವರ ವಿಚಾರಧಾರೆಗಳು ಯಾವುದು ಸಹ ಮುನ್ನೆಲೆಗೆ ಬರ್ತಾ ಇರಲಿಲ್ಲ. ಅವು ಚರ್ಚೆಗೆ ಒಳಗಾಗ್ತಾನೆ ಇರಲಿಲ್ಲ. ಅವನೇನಾದ್ರೂ ಭೂಮಿ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯವನ್ನು ಅವ್ರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯವನ್ನು ಮಾತಾಡಲಿಕ್ಕೆ ಹೋಗಿ ಅವನನ್ನು ಹುಚ್ಚ ಅನ್ನುವಂತಹ ರೀತಿಯಲ್ಲಿ ನೋಡ್ತಕ್ಕಂತಹ ಸಮಾಜ ಅಂತಹ ಕಾಲಘಟ್ಟದಲ್ಲಿ. ಯಾವಾಗ ಈ ಗೆಲಿಲಿಯೋ ಎನ್ನುವಂತಹ ಒಬ್ಬ ಖಗೋಳ ಶಾಸ್ತ್ರಜ್ಞ ಬರ್ತಾನೆ, ಕೇಳಿರ್ಬೋದು. ಗೆಲಿಲಿಯೋ ಈ ದೂರದರ್ಶಕ ಕಂಡುಹಿಡಿತಾರೆ. ಸೊ ಆಗ ಗ್ರಹಗಳ ವೈಜ್ಞಾನಿಕ ಅಧ್ಯಯನಗಳು ಪ್ರಾರಂಭ ಆಗ್ತವೆ. ಅದಕ್ಕಿಂತ ಹಿಂದೆ ಕೊಪರ್ನಿಕಸ್ ಎನ್ನುವಂತಹ ಖಗೋಳ ವಿಜ್ಞಾನಿ ಸಾಕಷ್ಟು ಜನರಿಗೆ, ಸಮಾಜಕ್ಕೆ ಭೂಮಿಯ ಅಸ್ತಿತ್ವದ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂತಹ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಅವರನ್ನು ಯಾರು ನಂಬ್ತಾ ಇರಲಿಲ್ಲ. ಯಾವಾಗ ಇಂತಹ ದೂರದರ್ಶಕ ಯಂತ್ರಗಳು ಆವಿಷ್ಕಾರ ಆಗ್ತವೆ, ಸೊ ಅಲ್ಲಿಂದ ಭೂಮಿಯ ಬಗ್ಗೆ ಆಳವಾಗಿರ್ತಕ್ಕಂಥ ಅಧ್ಯಯನಗಳು ಪ್ರಾರಂಭ ಆಗಿದೆ.
ಸಂಗತಿಗಳ ಅರಿವು ಜನರಿಗೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಭೂಮಿ ಇವತ್ತನ್ನ ನಾವು ಒಂದು ವೈಜ್ಞಾನಿಕ ಅಧ್ಯಯನಕ್ಕೆ ಒಳಪಡಿಸಿ ಭೂಮಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕಲೆ ಆಗ್ತಕ್ಕಂತಹ ಕಾಲದಲ್ಲಿ ನಾವೆಲ್ಲರೂ ಸಹ ಇದ್ದೀವಿ. ಹಾಗಾಗಿ ಇವತ್ತಿನ ಅಧ್ಯಾಯದಲ್ಲಿ ನಾವು ಭೂಮಿ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳುವುದರ ಜೊತೆಗೆ ಭೂಮಿ ಎನ್ನುವಂತಹ ಗ್ರಹದಲ್ಲಿ ಅಡಗಿರ್ತಕ್ಕಂತಹ ಸಾಕಷ್ಟು ರಹಸ್ಯಗಳ ಬಗ್ಗೆ, ಆ ಭೂಮಿಯಲ್ಲಿರ್ತಕ್ಕಂತಹ ಅನೇಕ ಕೌತುಕಗಳ ಬಗ್ಗೆ, ಭೂಮಿಯ ಭೌಗೋಳಿಕ ಲಕ್ಷಣಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಇವತ್ತಿನ ಅಧ್ಯಯನದಲ್ಲಿ ನಾವು ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಹಾಗಾದ್ರೆ ವಿದ್ಯಾರ್ಥಿಗಳ ಇವತ್ತು ಮೊದಲನೇ ಪಾಠ ಭೂಗೋಳ ಶಾಸ್ತ್ರದಲ್ಲಿ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಅಧ್ಯಾಯದಲ್ಲಿ ಅತಿ ಹೆಚ್ಚಿನ ವಿಚಾರಗಳನ್ನ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡ್ತಾರೆ. ನಿಮ್ಗೆಲ್ಲರಿಗೂ ಸಹ ಗೊತ್ತಿದೆ, ಭೂಮಿ ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಸುತ್ತುತ್ತಾ ಇರುತ್ತದೆ. ಒಂದು ಸೂರ್ಯನನ್ನ ಪ್ರದಕ್ಷಿಣೆ ಹಾಕ್ಲಿಕ್ಕೆ, ಒಂದು ರೌಂಡ್ ಸುತ್ತಲಿಕ್ಕೆ 24 ತಾಸುಗಳನ್ನ, ಗಂಟೆಗಳನ್ನ ತೆಗೆದುಕೊಳ್ಳುತ್ತದೆ. ಭೂಮಿ ಸೂರ್ಯನ ನೇರಕ್ಕೆ ಬಂದಾಗ ಹಗಲು ಸಂಭವಿಸುತ್ತೆ, ಸೂರ್ಯನನ್ನ ಹಿಂದುಗಡೆ ಹೋದಾಗ ರಾತ್ರಿ ಸಂಭವಿಸುತ್ತದೆ. ಹೀಗೆ ಹಗಲು ಮತ್ತು ರಾತ್ರಿಗಳು ಹೇಗೆ ಬರ್ತವೆ ಎನ್ನುವಂಥದ್ದು ನಾವು ಇತ್ತೀಚಿನ ದಿನಗಳಲ್ಲಿ ಕಂಡುಕೊಂಡ್ವಿ ಎನ್ನುವಂಥದ್ದು ನಾವಿಲ್ಲಿ ಮೊದಲು ತಿಳಿದುಕೊಳ್ಳೋಣ ಎನ್ನುವುದು. ಭೂಮಿ ಎನ್ನುವಂತಹ ಗ್ರಹ ಮೇಲೆ ನಾವೆಲ್ಲರೂ ಸಹ ಇವತ್ತು ಜೀವಿಸ್ತಾ ಇದ್ದೀವಿ. ಇಡೀ ಸೌರಮಂಡಲದಲ್ಲಿ ಯಾವುದಾದ್ರೂ ಒಂದು ಗ್ರಹ ಇದ್ರೆ, ಜೀವಿಗಳು ವಾಸ ಮಾಡ್ತಕ್ಕಂತಹ ಗ್ರಹ ಇದ್ರೆ ಅದು ಯಾವುದೋ ಭೂಮಿ ಮಾತ್ರ. ಭೂಮಿಯಲ್ಲಿ ಜೀವಿಗಳು ವಾಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ರೀತಿಯಾಗಿರ್ತಕ್ಕಂತಹ ಪೂರಕ ಅಂಶಗಳಿರೋದ್ರಿಂದ ಭೂಮಿಯಲ್ಲಿ ಮಾತ್ರ ಜೀವಿಗಳು ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ವಾತಾವರಣ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿಯೇ ನಾವು ಏನಂತ ಕರಿತೀವಿ, ಭೂಮಿಯನ್ನ ಜೀವಂತ ಗ್ರಹ ಅಂತ ಹೇಳ್ತಾ ಇದ್ದೀವಿ. ಭೂಮಿಯನ್ನ ನಾವೇನಂತ ಕರಿತೀವಿ, ಜೀವಂತ ಗ್ರಹ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಜೀವಿಗಳು ವಾಸ ಮಾಡ್ತಾ ಇರ್ತಕ್ಕಂತಹ ಏಕೈಕ ಗ್ರಹ ಯಾವುದು, ಭೂಮಿ ಮಾತ್ರ. ಹಾಗಾಗಿ ಭೂಮಿಯನ್ನ ನಾವು ಏನಂತ ಕರಿತೀವಿ, ಜೀವಂತ ಗ್ರಹ ಅಂತ ಹೇಳಿ ನಾವು ಕರಿತೀವಿ. ಜೀವಿಗಳು ಹೊಂದಿರತಕ್ಕಂತಹ ಏಕಮಾತ್ರ ಗ್ರಹ. ಹಾಗಾಗಿ ಭೂಮಿಯನ್ನ ನಾವು ನಮ್ಮ ಜೀವಂತ ಗ್ರಹ ಅಂತೇಳಿ ನಾವು ಕರಿತೀವಿ. ಇಲ್ಲಿ ಸಸ್ಯಗಳು, ಅನೇಕ ಲಕ್ಷ ಲಕ್ಷ ಕೋಟಿ ಜೀವಿಗಳ ಜೀವ ಪ್ರಭೇದಗಳು ಇಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಭೂಮಿಯನ್ನ ನಾವು ಜೀವಂತ ಗ್ರಹ ಅಂತ ಹೇಳಿ ಕರೆಯಲಿಕ್ಕೆ ಸಾಧ್ಯವಾಗಿದೆ. ಸೂರ್ಯನಿಂದ ಇರ್ತಕ್ಕಂತಹ ಅಂತರ, ಭೂಮಿ ಸೂರ್ಯನಿಂದ ಇರ್ತಕ್ಕಂತಹ ಅಂತರನ್ನು ಸಹ ಜೀವಿಗಳು ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಷ್ಣಾಂಶವನ್ನ ಪಡೆಯಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಭೂಮಿ ನಮ್ಮ ಜೀವಂತ ಗ್ರಹ ಎನ್ನುವಂತಹ ಒಂದು ಸತ್ಯದ ಅರಿವಿಗೆ ನಾವೆಲ್ಲರೂ ಸಹ ಇವತ್ತು ಬರ್ತಾ ಇದ್ದೀವಿ ಎನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬಹುದಾಗಿದೆ. ಇಲ್ಲಿರ್ತಕ್ಕಂಥ ಅನಿಲ, ಜಲಚಕ್ರ ಇವೆಲ್ಲವುಗಳ ಕಾರಣದಿಂದಾಗಿ ಭೂಮಿಯನ್ನ ನಾವು ಜೀವಂತ ಗ್ರಹ ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತಿರ್ಲಿ ಮಕ್ಕಳೇ, ಭೂಮಿಯನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಭೂಮಿಯನ್ನ ಅನೇಕ ಹೆಸರುಗಳಿಂದ ಕರೀತಾರೆ. ಯಾವ ಯಾವ ಹೆಸರಿನಿಂದ ಕರೀತಾರೆ ಅಂತ ಹೇಳಿ ಯಾರಾದ್ರೂ ಹೇಳ್ಬೋದಾ? ಹೇಳೋಣ. ಭೂಮಿಯನ್ನ ಏನಂತ ಕರೀತಾರೆ? ಜೀವಂತ ಗ್ರಹ ಅಂತ ಹೇಳಿ ಕರೀತಾರೆ. ಮತ್ತೆ ವಿಶಿಷ್ಟ ಗ್ರಹ
ಗ್ರಹ ಅಂತ ಹೇಳಿ ಕರೀತಾರೆ. ಮತ್ತೆ ಜಲಾವೃತ ಗ್ರಹ ಅಂತಲೂ ಸಹ ಕರೀತಾರೆ, ಹಾಗೂ ನೀಲಿ ಗ್ರಹ ಅಂತಲೂ ಸಹ ಕರೀತೀವಿ. ಜೀವಂತ ಗ್ರಹ, ಜೀವಿಗಳು ವಾಸ ಮಾಡ್ತಕ್ಕಂತಹ ಒಂದು ಗ್ರಹ ಇರೋದ್ರಿಂದ ಇದನ್ನ ಜೀವಂತ ಗ್ರಹ ಅಂತ ಹೇಳಿ ಕರೀತಾರೆ. ವಿಶಿಷ್ಟವಾಗಿರ್ತಕ್ಕಂತಹ ಗ್ರಹ, ಬೇರೆ ಗ್ರಹಗಳಿಗೆ ಹೋಲಿಕೆ ಮಾಡಿದ್ರೆ ಅತ್ಯಂತಹ ವಿಶಿಷ್ಟ ರೀತಿಯಲ್ಲಿ ಇದರ ರಚನೆ ಇರೋದ್ರಿಂದ ಇದನ್ನ ವಿಶಿಷ್ಟ ಗ್ರಹ ಅಂತ ಹೇಳಿ ಕರೀತಾರೆ. ಜಲಾವೃತ ಗ್ರಹ, ನೀರಿನಿಂದ ಆವೃತವಾಗಿರುವುದರಿಂದ, ಭೂಮಿಯಲ್ಲಿ ಸಾಕಷ್ಟು ನೀರಿನ ಮೂಲಗಳಿರೋದ್ರಿಂದ ಇದನ್ನ ಜಲಾವೃತ ಗ್ರಹ ಅಂತ ಹೇಳಿ ಕರೀತಾರೆ. ಹಾಗೂ ನೀಲಿ ಗ್ರಹ ಅಂತ ಹೇಳಿ ಕರೀತಾರೆ. ಸಾಕಷ್ಟು ಅನಿಲಗಳು ಇರೋದ್ರಿಂದ ಆಕ್ಸಿಜನ್ ಇದೆ, ಆಮ್ಲಜನಕ ಇದೆ, ಇಂಗಾಲದ ಡೈಆಕ್ಸೈಡ್ ಇದೆ, ಈಗ ಸಾಕಷ್ಟು ಅನಿಲಗಳು ಇಲ್ಲಿ ಇರೋದ್ರಿಂದ ಇದನ್ನ ನೀಲಿ ಗ್ರಹ ಅಂತ ಹೇಳ್ತಾರೆ. ಸೊ ಹೀಗೆ ಭೂಮಿಗೆ ವಿವಿಧ ಹೆಸರುಗಳನ್ನ ಕರೆಯೋದನ್ನ ನಾವು ಕಾಣಬಹುದಾಗಿದೆ. ಯಾವುದನ್ನ? ಭೂಮಿಯನ್ನ ಅನೇಕ ಹೆಸರುಗಳಿಂದ ಭೂಮಿಯನ್ನ ನಾವು ಕರೆಯುವುದುಂಟು. ಯಾವ ರೀತಿಯಾಗಿ? ಜೀವಂತ ಗ್ರಹ, ವಿಶಿಷ್ಟ ಗ್ರಹ ಹಾಗೂ ಜಲಾವೃತ ಗ್ರಹ ಎನ್ನುವಂತಹ ಹೆಸರಿನಿಂದ ಈ ಒಂದು ಭೂಮಿಯನ್ನ ನಾವು ಕರೀತೀವಿ. ಸೌರಮಂಡಲದಲ್ಲಿ ಅನೇಕ ಗ್ರಹಗಳಿದ್ದಾವೆ. ಶುಕ್ರ ಗ್ರಹ, ಬುಧ, ಗುರು, ಶನಿ, ಮಂಗಳ, ಪ್ಲೇಟೋ, ನೆಪ್ಚೂನ್, ಹೀಗೆ ಅನೇಕ ಗ್ರಹಗಳಿಲ್ಲ. ಆ ಸೌರಮಂಡಲದಲ್ಲಿರ್ತಕ್ಕಂತಹ, ಆ ಸೌರ ವ್ಯೂಹದಲ್ಲಿ ಇರ್ತಕ್ಕಂತಹ ಗ್ರಹಗಳಲ್ಲಿ 5ನೇ ದೊಡ್ಡ ಗ್ರಹ ಯಾವುದು? ಯಾವುದು? ಭೂಮಿ. ಎಷ್ಟು? ಗಾತ್ರದಲ್ಲಿ 5ನೇ ಸ್ಥಾನ. ಯಾವುದಕ್ಕೆ? ಭೂಮಿಗೆ. ಹಾಗೂ ಸೂರ್ಯನಿಂದ ಅಂತರದಲ್ಲಿ 3ನೇ ಗ್ರಹ. ಸೂರ್ಯನಿಂದ ಇರ್ತಕ್ಕಂಥ ಅಂತರ, ದೂರ, ಅದರಲ್ಲಿ ಎಷ್ಟನೇ ಸ್ಥಾನ? 3ನೇ ಸ್ಥಾನ. ಇಲ್ಲಿರೋದ್ರಿಂದಲೇ, 3ನೇ ಸ್ಥಾನದಲ್ಲಿ ಇರೋದ್ರಿಂದಲೇ ಏನಾಗ್ತಾ ಇದೆ? ಜೀವಿಗಳು ಜೀವಿಸಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಷ್ಣಾಂಶ ನಮಗೆ ಸಿಗ್ತಾ ಇದೆ. ಒಂದು ವೇಳೆ ಭೂಮಿ ಸೂರ್ಯನಿಂದ 1ನೇ ಸ್ಥಾನದಲ್ಲಿದ್ದಿದೆ, ಸೂರ್ಯನಿಂದ 1ನೇ ಸ್ಥಾನದಲ್ಲಿದ್ದಿದೆ, ಏನಾಗ್ತಾ ಇತ್ತು? ಸೂರ್ಯನ ಅತ್ಯಂತ ತೀಕ್ಷ್ಣವಾದಂತಹ, ಅತ್ಯಂತ ಹೆಚ್ಚು ಉಷ್ಣಾಂಶ ಪೂರಿತವಾಗಿರ್ತಕ್ಕಂತಹ ನೇರ ಕಿರಣಗಳು ಏನ್ ಮಾಡ್ತಾ ಇದ್ವು? ಭೂಮಿ ಮೇಲೆ ಬೀಳ್ತಾ ಇದ್ವು. ಆಗ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯ ಇರ್ತಿದೆ. ಭೂಮಿಯಿಂದ ಹತ್ತಿರ ಗ್ರಹ ಶುಕ್ರ ಗ್ರಹ, ಅದು ಅತಿ ಹೆಚ್ಚು ತಾಪಮಾನವನ್ನ ಹೊಂದಿರತಕ್ಕಂತಹ ಗ್ರಹ ಆಗಿದೆ. ಹಾಗಾಗಿ ಅಲ್ಲಿ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಭೂಮಿ ಮೇಲೆ ಜೀವಿಗಳು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸೂರ್ಯನಿಂದ ಇರ್ತಕ್ಕಂತಹ ಅಂತರನು ಸಹ ಒಂದು ಪ್ರಮುಖ ಕಾರಣ. ಅದು 3ನೇ ಸ್ಥಾನದಲ್ಲಿರೋದ್ರಿಂದ. ನಿಮಗೆ ಗೊತ್ತಿರೋದು ಏನಂತ? ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು ಸೌರಮಂಡಲದಲ್ಲಿರ್ತಕ್ಕಂತಹ ಎಲ್ಲ ಗ್ರಹಗಳು ತನ್ನ ಕಕ್ಷೆಯ ಸುತ್ತಲೂ ಸಹ ಸುತ್ತುತ್ತಾ ಇರುತ್ತವೆ. ಆ ಕಕ್ಷೆಯನ್ನ ಬದಲಾಯಿಸೋದಿಲ್ಲ, ದಾರಿಯನ್ನ ಯಾವ ಗ್ರಹಗಳು ಬದಲಾಯಿಸೋದಿಲ್ಲ. ಈ ಉದಾಹರಣೆಗೆ ಸೂರ್ಯ ಅಂತ ಹೇಳಿದ್ರೆ, ಸೂರ್ಯ ಅಂತ ಹೇಳ್ತಕ್ಕಂದ್ರೆ ಇವನು ಸುತ್ತಲೂ ಸಹ ಏನಾಗ್ತಾ ಇರ್ತವೆ? ಬೇರೆ ಬೇರೆ ಗ್ರಹಗಳು ತನ್ನ ಕಕ್ಷೆಯ ಸುತ್ತಲೂ ಸಹ ಏನ್ ಮಾಡ್ತಾ ಇರ್ತವೆ? ಸುತ್ತುತ್ತಾ ಇರ್ತವೆ. ಸೊ ಸೂರ್ಯನಿಂದ ಭೂಮಿ 3ನೇ ಸ್ಥಾನದಲ್ಲಿ ಏನ್ ಮಾಡ್ತಾ ಇರುತ್ತೆ? ಹಿಂಗೆ ಸುತ್ತುತ್ತಾ ಇರುತ್ತದೆ. ಇದು ಹಿಂಗೆ ತನ್ನ ದಾರಿಯಲ್ಲೇ ಸುತ್ತುತ್ತಾ ಇರುತ್ತೆ. ಹಾಗಾಗಿ ತನ್ನ ಕಕ್ಷೆಯ ಸುತ್ತಲೂ ಸಹ ಸುತ್ತುತ್ತಾ ಇರುತ್ತದೆ ಅಂತ ಹೇಳ್ತಾರೆ. ಭೂಮಿ ಮಾತ್ರ ಅಲ್ಲ, ಸೌರವ್ಯೂಹದಲ್ಲಿರ್ತಕ್ಕಂತಹ ಎಲ್ಲ ಗ್ರಹಗಳು ಸಹ ಸೂರ್ಯನನ್ನ ಕೇಂದ್ರವಾಗಿಟ್ಟುಕೊಂಡು
ಸುತ್ತುತ್ತಾ ಇರುತ್ತವೆ. ಹೆಂಗೆ? ತನ್ನ ಕಕ್ಷೆಯ ಮೂಲಕ. ಕಕ್ಷೆ means ತನ್ನ ದಾರಿ, ವೇ. ಈ ದಾರಿ ಬಿಟ್ಟು ಈ ದಾರಿಗೆ ಹೋಗಲ್ಲ, ಈ ದಾರಿ ಬಿಟ್ಟು ಈ ದಾರಿಗೆ ಹೋಗಲ್ಲ. ಒಂದು ವೇಳೆ ಭೂಮಿ 4ನೇ ಸ್ಥಾನದಲ್ಲೋ 5ನೇ ಸ್ಥಾನದಲ್ಲೋ 6ನೇ ಸ್ಥಾನದಲ್ಲೋ ಇದ್ದಿದ್ರೆ ಏನಾಗ್ತಿತ್ತು? ಸೂರ್ಯನಿಂದ ಸಿಗಬೇಕಾಗಿರ್ತಕ್ಕಂಥ ಉಷ್ಣಾಂಶದಲ್ಲಿ ಏನಾಗ್ತಾ ಇತ್ತು? ವ್ಯತ್ಯಾಸ ಆಗ್ತಾ ಇತ್ತು. ಈ ಕಡೆ ಹೋದ್ರೆ ಅತಿ ಹೆಚ್ಚು ಉಷ್ಣಾಂಶ, ಈ ಕಡೆ ಹೋದ್ರೆ ಧ್ರುವ ಪ್ರದೇಶ ಅಂದ್ರೆ ಶೀತದ ಪ್ರದೇಶ ಬಂದ್ಬಿಡುತ್ತೆ. ಹಾಗಾಗಿ ಶೀತನೂ ಸಹ ಜೀವಿಗಳು ಜೀವಿಸಲಿಕ್ಕೆ ಯೋಗ್ಯವಲ್ಲದ ಪ್ರದೇಶಗಳಾಗಿರ್ತವೆ. ಹಾಗಾಗಿ ಸೂರ್ಯನಿಂದ ಭೂಮಿ ಇರ್ತಕ್ಕಂತಹ ಅಂತರ ಜೀವಿಗಳು ಜೀವಿಸಲಿಕ್ಕೆ ಸಾಕಷ್ಟು ಯೋಗ್ಯವಾಗಿರ್ತಕ್ಕಂತಹ ವಾತಾವರಣವನ್ನ ಕಲ್ಪಿಸಿಕೊಡ್ಲಿಕ್ಕೆ ಸಾಧ್ಯ ಆಗಿರೋದ್ರಿಂದ ಭೂಮಿಯಲ್ಲಿ ಮಾತ್ರ ಜೀವಿಗಳು ಜೀವಿಸಲಿಕ್ಕೆ ಸಾಧ್ಯ ಆಗಿದೆ ಎನ್ನುವುದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಯಾವುದು? ಭೂಮಿ ಚಂದ್ರನ ವ್ಯಾಸಕ್ಕಿಂತ, ವ್ಯಾಸ ಅಂತಂದ್ರೆ ಅದು ಸಂಪೂರ್ಣವಾಗಿರ್ತಕ್ಕಂತಹ ವಿಸ್ತೀರ್ಣ. ಯಾವುದು? ಚಂದ್ರನದ್ದು ಮತ್ತು ಭೂಮಿಯ ವಿಸ್ತೀರ್ಣವನ್ನ ಗಮನಿಸಿದಾಗ, ಅದರ ವ್ಯಾಸವನ್ನ, ಸಂಪೂರ್ಣ ವ್ಯಾಸವನ್ನ ಗಮನಿಸಿದಾಗ ಭೂಮಿ ಚಂದ್ರನಿಗಿಂತ 5 ಪಟ್ಟು ದೊಡ್ಡದು. ಎಷ್ಟು ಪಟ್ಟು? ಯಾವುದಕ್ಕಿಂತ? ಚಂದ್ರನಿಗಿಂತ ಭೂಮಿ 5 ಪಟ್ಟು ದೊಡ್ಡದು. ಎಷ್ಟು? 5 ಪಟ್ಟು. ಅಂದ್ರೆ ಭೂಮಿಯಷ್ಟು ಗಾತ್ರ ಚಂದ್ರ ಬರಬೇಕು ಅಂತ ಹೇಳಿದ್ರೆ ಚಂದ್ರ ಅಂತ 5 ಭೂಮಿಗಳನ್ನು, 5 ಚಂದ್ರಗಳನ್ನು ಹಾಕಿದ ಒಂದು ಭೂಮಿ ಸಮ. ಅಂದ್ರೆ ಇಲ್ಲಿ ಏನ್ ಗೊತ್ತಾಗ್ತದೆ? ಚಂದ್ರನಿಗಿಂತ ಭೂಮಿ ಸಾಕಷ್ಟು ದೊಡ್ಡದಾಗಿದೆ ವ್ಯಾಸದಲ್ಲಿ, ಸಂಪೂರ್ಣ ವ್ಯಾಸದಲ್ಲಿ, ಅದರ ಗಾತ್ರದಲ್ಲಿ. ಭೂಮಿ ಚಂದ್ರನಿಗಿಂತ ಸುಮಾರು 5 ಪಟ್ಟು ದೊಡ್ಡದಾಗಿದೆ. ಸೂರ್ಯನಿಗಿಂತ ಭೂಮಿ 107 ಪಟ್ಟು ಚಿಕ್ಕದಾಗಿದೆ. ಯಾವುದಕ್ಕಿಂತ? ಎಷ್ಟು? 107 ಪಟ್ಟು ಚಿಕ್ಕದು. ದೊಡ್ಡದು, ಚಂದ್ರನಿಗಿಂತ ದೊಡ್ಡದು, ಸೂರ್ಯನಿಗಿಂತ ಚಿಕ್ಕದು. ಅಂದ್ರೆ ಸೌರಮಂಡಲದಲ್ಲಿ ಸೂರ್ಯ ಅತ್ಯಂತ ದೊಡ್ಡ ಗ್ರಹ ಅಂತ ಕರಿತೀವಿ. ಸೂರ್ಯನು ಚಂದ್ರನಿಗಿಂತ ಸುಮಾರು 107 ಪಟ್ಟು ದೊಡ್ಡದಾಗಿದೆ. ಭೂಮಿ ಸೂರ್ಯನಿಗಿಂತ 107 ಪಟ್ಟು ಚಿಕ್ಕದಾಗಿದೆ. ಯಾವುದು? ಭೂಮಿಯನ್ನು. ಸೊ ಈ ರೀತಿಯಾಗಿ ಭೂಮಿ ಸೌರಮಂಡಲದಲ್ಲಿರ್ತಕ್ಕಂತಹ ಒಂದು ಗಾತ್ರವನ್ನು ನಾವು ಗಮನಿಸಬಹುದಾಗಿದೆ. ಯಾವುದು? ಭೂಮಿಯನ್ನು.
ಗಮನಿಸಿದಾಗ ನೀರಿನ ಭಾಗ 70% ಹೆಚ್ಚು, ಭೂಭಾಗ ಕೇವಲ ಅಂದಾಜು 30% ಅಂತ ಮಾತ್ರ. ಇಲ್ಲಿ ಭೂಭಾಗ ಮತ್ತು ನೀರಿನ ಭಾಗವನ್ನ ಗಮನಿಸಿದಾಗ ಇವೆರಡೂ ಸಹ ಸಮಾನವಾಗಿ ಹಂಚಿಕೆಯಾಗದೆ ಅಸಮಾನವಾಗಿ ಹಂಚಿಕೆಯಾಗಿದೆ. ಯಾವ್ಯಾವುದು? ಭೂಭಾಗ ಮತ್ತು ನೀರಿನ ಭಾಗ ಭೂಮಿಯ ಮೇಲೆ ಹೆಂಗೆ ಅಸಮಾನವಾಗಿ ಹಂಚಿಕೆಯಾಗಿದೆ. ಅಂದ್ರೆ ಅತಿ ಹೆಚ್ಚು ನೀರು ಭೂಮಿಯ ಮೇಲೆ ಕಂಡು ಬರುತ್ತದೆ, ಅತಿ ಕಡಿಮೆ ಭೂಭಾಗ ಕಂಡು ಬರುತ್ತದೆ. ಹಾಗಾಗಿ ಭೂಪ್ರದೇಶ ಹಾಗೂ ನೀರಿನ ಹಂಚಿಕೆಯಲ್ಲಿ ಭೂಮಿಯ ಮೇಲಿನ ಪ್ರದೇಶವನ್ನ ಗಮನಿಸಿದಾಗ ನಮಗೆ ಏನ್ ಗೊತ್ತಾಗ್ತದೆ? ಅಸಮಾನವಾಗಿ ಹಂಚಿಕೆಯಾಗಿರುವುದು ನಮಗೆ ಕಂಡು ಬರ್ತದೆ. ಭೂಮಿಯ ಮೇಲೆ ಅತಿ ಹೆಚ್ಚು ನೀರಿನ ಮೂಲಗಳು ಕಂಡು ಬರುತ್ತವೆ, ಸಾಗರ ಸಮುದ್ರಗಳು ಅತಿ ಹೆಚ್ಚಾಗಿ ಕಂಡು ಬರುತ್ತವೆ. ಹಾಗಾಗಿ ಭೂಮಿಯನ್ನು ನಾವೇನಂತ ಕರಿತೀವಿ? ಜಲಾವೃತ ಗ್ರಹ, ನೀರಿನಿಂದ ಆವೃತವಾಗಿರುವಂತಹ ಗ್ರಹ ಅಂತೇಳಿ ಕರಿತೀವಿ. ಯಾಕೆ ಅಂತಂದ್ರೆ ಭೂಮಿಯ ಮೇಲೆ ನೀರಿನ ಪ್ರಮಾಣ ಶೇಕಡಾವಾರು 70ಕ್ಕಿಂತ ಹೆಚ್ಚಾಗಿರುವುದರಿಂದ ಭೂಮಿ ಜಲಾವೃತವಾಗಿರುವಂತಹ ಗ್ರಹ ಅಂತೇಳಿ ಕರಿತೀವಿ. ಯಾವುದನ್ನ? ಭೂಮಿಯನ್ನ. ಇನ್ನು ಭೂಮಿಯ ಆಕಾರವನ್ನ ನಾವು ಜಿಯಾಡ್ ಆಕಾರ ಅಂತ ಹೇಳ್ತೇವೆ. ಭೂಮಿಯ ಆಕಾರವನ್ನು ಏನಂತ ಕರಿತೀವಿ? ಭೂಮಿಯ ಆಕಾರ ಅಥವಾ ಭೂಮ್ಯಾಕಾರ ಅಥವಾ ಏನಪ್ಪಾ? ಭೂಮ್ಯಾಕಾರ. ಭೂಮಿಯ ಆಕಾರ ಏನು? ಜಿಯಾಡ್ ಅಥವಾ ಭೂಮ್ಯಾಕಾರ. ಭೂಮಿಯನ್ನ ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರ ಅಂತೇಳಿ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಯಾರಾದ್ರೂ? ಭೂಮಿಯನ್ನ ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದಂತಿದೆ. ವೆರಿ ಗುಡ್. ಭೂಮಿಯ ಆಕಾರ ಜಿಯಾಡ್ ಆಕಾರ ಯಾಕಾಗಿದೆ ಅಂತ ಹೇಳಿದ್ರೆ ಭೂಮಿಯ ಭಾಗಗಳಲ್ಲಿ ಧ್ರುವ ಪ್ರದೇಶಗಳಿದ್ದಾವೆ. ಆ ಧ್ರುವ ಪ್ರದೇಶಗಳಂದ್ರೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತಿದೆ. ಈ ಧ್ರುವ ಪ್ರದೇಶಗಳಲ್ಲಿ ಭೂಮಿ ಹೆಂಗಿದೆ ಅಂತ ಹೇಳಿದ್ರೆ ಚಪ್ಪಟೆಯಾಗಿದೆ. ಹಾಗೂ ಸಮಭಾಜಕ ವೃತ್ತದ ಬಳಿ, ಸಮಭಾಜಕ ವೃತ್ತ ಅಂತಂದ್ರೆ 0 ಡಿಗ್ರಿ ಅಕ್ಷಾಂಶ ಅಂತ ಹೇಳಿ ಕರಿತೀವಿ. ಆ ಅಕ್ಷಾಂಶಗಳ ಬಗ್ಗೆ ಆಮೇಲೆ ನಿಮಗೆ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ. ಈ 0 ಡಿಗ್ರಿ ಅಕ್ಷಾಂಶ ಇದನ್ನ ಭೂಮಧ್ಯ ರೇಖೆ ಅಂತ ಹೇಳಿ ಕರಿತೀವಿ. ಈ ಭೂಮಧ್ಯ ರೇಖೆಯ ಬಳಿ ಭೂಮಿ ಸ್ವಲ್ಪ ಉಬ್ಬಿದಂತಿದೆ. ಉಬ್ಬಿದಂತಿರುವುದರಿಂದ ಧ್ರುವೀಯ ವ್ಯಾಸಗಳು ಹಾಗೂ ಸಮಭಾಜಕ ವೃತ್ತದ ವ್ಯಾಸವನ್ನ ಗಮನಿಸಿದಾಗ ನಮಗೆ ಸುಮಾರು 42 ಕಿಲೋಮೀಟರ್ ವ್ಯಾಸದಲ್ಲಿ ವ್ಯತ್ಯಾಸ ಕಂಡು ಬರುತ್ತದೆ. ಎಷ್ಟು ಕಿಲೋಮೀಟರ್? 42 ಕಿಲೋಮೀಟರ್ ವ್ಯಾಸದಲ್ಲಿ ವ್ಯತ್ಯಾಸ ಕಂಡು ಬರ್ತದೆ. ಈ ವ್ಯತ್ಯಾಸವನ್ನ ಗಮನಿಸಿದಾಗ ಭೂಮಿ ಯಾವ ಆಕಾರದಲ್ಲಿ? ಜಿಯಾಡ್ ಆಕಾರದಲ್ಲಿದೆ ಅಂತೇಳಿ ನಾವು ತೀರ್ಮಾನ ಮಾಡಬಹುದು. ಹಾಗಾಗಿಯೇ ಭೂಮಿಯನ್ನ ನಾವು ಭೂಮ್ಯಾಕಾರ ಅಂತ ಹೇಳಿ ಕರಿತೀವಿ. ವ್ಯಾಸದಲ್ಲಿ ಯಾವುದೇ ವ್ಯತ್ಯಾಸ ಇರದೇ ಇದ್ದಿದ್ರೆ, ಧ್ರುವ ಪ್ರದೇಶಗಳ ವ್ಯಾಸ ಸಮಭಾಜಕ ವೃತ್ತದ ಬಳಿ ಇರತಕ್ಕಂತ ವ್ಯಾಸದಲ್ಲಿ ಯಾವುದೇ ವ್ಯತ್ಯಾಸಗಳು ಕಂಡು ಬರದೇ ಇದ್ದಿದ್ರೆ, ಈಗ ಧ್ರುವ ಪ್ರದೇಶದ ವ್ಯಾಸ 12,116 ಕಿಲೋಮೀಟರ್, ಧ್ರುವೀಯ ಪ್ರದೇಶದ ವ್ಯಾಸ 12,756 ಕಿಲೋಮೀಟರ್. ಇವೆರಡರ ವ್ಯಾಸಗಳಲ್ಲಿ ವ್ಯತ್ಯಾಸ ಎಷ್ಟು ಕಿಲೋಮೀಟರ್? 42 ಕಿಲೋಮೀಟರ್. ಈ 42 ಕಿಲೋಮೀಟರ್ ವ್ಯಾಸದಲ್ಲಿ ವ್ಯತ್ಯಾಸ ಕಂಡು ಬರುವುದರಿಂದಾಗಿ ಭೂಮಿ ಯಾವ ಆಕಾರ? ಜಿಯಾಡ್ ಆಕಾರದಲ್ಲಿದೆ, ಭೂಮ್ಯಾಕಾರದಲ್ಲಿದೆ ಅಂತೇಳಿ ನಾವು ಕರಿತೀವಿ ಅನ್ನುವುದು. ಧ್ರುವೀಯ ವ್ಯಾಸ ಹಾಗೂ ಸಮಭಾಜಕ ವೃತ್ತದ ವ್ಯಾಸದಲ್ಲಿ 42 ಕಿಲೋಮೀಟರ್ ವ್ಯತ್ಯಾಸ ಕಂಡು ಬರುತ್ತದೆ. ಧ್ರುವೀಯ ವ್ಯಾಸ ಚಪ್ಪಟೆಯಾಗಿದೆ, ಸಮಭಾಜಕ ವೃತ್ತ
ಆಕಾರದಲ್ಲಿದೆ. ಹಾಗಾಗಿ ಭೂಮಿ ಜಿಯಾಡ್ ಆಕಾರದಲ್ಲಿದೆ, ಭೂಮ್ಯಾಕಾರದಲ್ಲಿದೆ ಅಂತೇಳಿ ನಾವು ಕರೀತೀವಿ. ಸೊ ಹೀಗಾಗಿ ಭೂಮಿಯ ಆಕಾರವನ್ನ ನಾವೇನಂತ ಕರಿತೀವಿ? ಜಿಯಾಡ್ ಆಕಾರ ಅಥವಾ ಭೂಮ್ಯಾಕಾರ ಅಂತೇಳಿ ನಾವು ಕರಿಬೇಕಾಗ್ತದೆ. ಒಂದು ಪ್ರಶ್ನೆ ಏನಂತ ಬರ್ತದೆ? ಭೂಮಿಯ ಆಕಾರ ಜಿಯಾಡ್ ಆಕಾರದಲ್ಲಿದೆ ಏಕೆ? ಏಕೆಂದ್ರೆ ಧ್ರುವೀಯ ಕ್ಷೇತ್ರದಲ್ಲಿ ಚಪ್ಪಟೆಯಾಗಿದ್ದು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದಂತೆ ಕಂಡು ಬರುತ್ತದೆ. ಧ್ರುವೀಯ ವ್ಯಾಸಕ್ಕೂ ಹಾಗೂ ಸಮಭಾಜಕ ವೃತ್ತದ ಬಳಿಯ ವ್ಯಾಸಕ್ಕೂ 42 ಕಿಲೋಮೀಟರ್ ವ್ಯತ್ಯಾಸವಿದೆ. ಹಾಗಾಗಿ ಭೂಮಿಯ ಆಕಾರ ಜಿಯಾಡ್ ಆಕಾರ ಅಥವಾ ಭೂಮ್ಯಾಕಾರ ಅಂತೇಳಿ ನಾವು ಕರೀತೀವಿ. ಅರ್ಥ ಆಯ್ತಲ್ಲ? ಈಗ ನೆಕ್ಸ್ಟ್ ಭೂಮಿಯ ಮೇಲಿರ್ತಕ್ಕಂತಹ ಭೂಭಾಗಗಳು. ಭೂಮಿಯ ಮೇಲೆ ಇರ್ತಕ್ಕಂತಹ ಭೂಭಾಗಗಳನ್ನು ನಾವು ಭೂಖಂಡಗಳು ಅಂತ ಹೇಳಿ ಕರೀತೀವಿ. ಭೂಮಿಯ ಮೇಲೆ ಇರ್ತಕ್ಕಂತಹ ಭೂಭಾಗಗಳನ್ನು ನಾವೇಂತ ಕರಿತೀವಿ? ಭೂಖಂಡಗಳು ಅಂತೇಳಿ ಕರಿತೀವಿ. ಭೂಭಾಗಗಳನ್ನು ನಾವು ಭೂಖಂಡಗಳು ಅಂತ ಹೇಳಿ ಕರಿತೀವಿ. ಭೂಮಿಯ ಮೇಲೆ ಇರ್ತಕ್ಕಂತಹ ಭೂಖಂಡಗಳು ಎಷ್ಟಿದಾವೆ ಅಂತ ಹೇಳಿದ್ರೆ 7 ಇದಾವೆ. ಇವನ್ನೇ ನಾವು ಪ್ರಪಂಚದ 7 ಖಂಡಗಳು ಅಂತ ಹೇಳಿ ಕರಿತೀವಿ. ಪ್ರಪಂಚದ 7 ಖಂಡಗಳು ಅಂತ ಹೇಳಿ ಕರಿತೀವಿ. ಆ 7 ಖಂಡಗಳು ಯಾವ್ಯಾವ ಅಂತ ಹೇಳಿ ಹೇಳ್ಬೋದಾ ನೀವು? ಮೊದಲನೇದಾಗಿ ಏಷ್ಯಾ ಖಂಡ, ಆಫ್ರಿಕಾ ಖಂಡ, ಉತ್ತರ ಅಮೆರಿಕಾ ಖಂಡ, ದಕ್ಷಿಣ ಅಮೆರಿಕಾ ಖಂಡ, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ಖಂಡ. ಇವು ಭೂಮಿಯ ಮೇಲೆ ಇರ್ತಕ್ಕಂತಹ ಪ್ರಮುಖ ಭೂಭಾಗಗಳು. ಇವುಗಳನ್ನೇ ನಾವು ಭೂಖಂಡಗಳು ಅಂತ ಕರಿತೀವಿ. ಭೂಖಂಡಗಳ ಸಂಖ್ಯೆ ಎಷ್ಟಿದಾವೆ? 7 ಇದಾವೆ. ಆ 7ರಲ್ಲಿ ಏಷ್ಯಾ ಖಂಡ ಅತ್ಯಂತ ದೊಡ್ಡ ಖಂಡ ಅಂತ ಕರಿತೀವಿ. ಆಸ್ಟ್ರೇಲಿಯಾವನ್ನು ಅತ್ಯಂತ ಚಿಕ್ಕ ಖಂಡ ಅಂತ ಕರಿತೀವಿ. ಹೀಗೆ ಭೂಮಿಯ ಮೇಲಿರ್ತಕ್ಕಂತಹ ಭೂಭಾಗಗಳನ್ನ ವಿವಿಧ ಖಂಡಗಳಾಗಿ ಹೆಸರಿಸ್ತೀವಿ. ಇಲ್ಲಿ ತನಕ ಭೂಮಿ ಬಗ್ಗೆ ತಿಳ್ಕೊಂಡ್ರಿ. ಭೂಮಿಯನ್ನ ಯಾವ್ಯಾವ ಹೆಸರಿನಿಂದ ಕರೀತಾರೆ ಅಂತ ತಿಳ್ಕೊಂಡ್ರಿ. ಭೂಮಿಯ ಆಕಾರ ಭೂಮ್ಯಾಕಾರವಾಗಿದೆ ಏಕೆ ಅಂತ ತಿಳ್ಕೊಂಡ್ರಿ. ಹಾಗೂ ಭೂಮಿಯ ಮೇಲಿರ್ತಕ್ಕಂತಹ ಭೂಭಾಗಗಳು ಅಂತ ಯಾವ್ಯಾವ ಅಂತ ತಿಳ್ಕೊಂಡ್ರಿ. ಆ ಭೂಭಾಗಗಳಿಗೆ ಖಂಡಗಳು ಅಂತ ಕರಿತೀವಿ. ಖಂಡಗಳ ಸಂಖ್ಯೆ 7. ಅತ್ಯಂತ ದೊಡ್ಡ ಖಂಡ ಏಷ್ಯಾ ಖಂಡ, ಅತ್ಯಂತ ಚಿಕ್ಕ ಖಂಡ